ಅಲ್ಲಿ ಹೊಂಟಕಿ ಗಿರ್ಜಲ್ಲಾಕಿ ಲೇ ಗಿರ್ಜಿ ಪಡಾಳೆ ಹಾರಿಸ್ಕೊಂತ ಎತ್ತಾಗ ಹೊಂಟಿ ಅಲ್ಲಲೇ ವೈ 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 ನಿನ್ನ ಕೈಯಲಾಗ ಏನು ನಾಯಿಗಿರಿ ಇದ್ದಾವ ಏನು ಆತಾಗ ಯಾವಾಗ ಅಂದಿದ್ರೆ ತಿರ್ಗಲ್ ತಿಪ್ಪಿ ಹಂಗೆ ತಿರುಗ್ತಿರ್ತಾಳ ಅಂದಳತಿ ಬಾಳೆ ಇಲ್ಲೋಟೆ ಯವ್ವ 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 ಸೂರ್ಯ ಯಾಕಡೆ ಹುಟ್ಟ್ಯಾನ ಇವತ್ತು ಆ ಸುಮ್ಮನೆ ನಮ್ಮ ಪಾಡಿ ನಾವು ಹೊಂಟಾರನ್ ಕರೆಯಾಕತ್ತಿಯಲ್ಲಿವ ನೀನು ಮನಿ ಬಾಗ್ಲಂತೇಳಿ ಬಂದ್ರೆ ನಾಯಿ ಓಡಿಸ್ಕೊಂಡು ಬಂದಂಗೆ ಬರ್ತೀವ ಶಾಂತಕ್ಕ ಒಂದು ಬೋರ್ಡ್ ಹಾಕದ್ ಮರ್ತಾಳ ನಾಯಿ ಇದೆ ಎಚ್ಚರಿಕೆ ಅಂತೇಳಿ ಹೇಳಿ ಎದಕ್ಕೆ ಕರ್ದಿ ಇಲ್ಲಗ ನಾನು ಯಾಕೆ ಯೋಚನೆ ಮಾಡ್ಕೊತ ಕುಂದ್ರಲಿ ನಿನಗೆ ಯಾರು ಅಂದ್ರೆ ನಾನು ಯೋಚನೆ ಮಾಡ್ಕೊತ ಕೂತೇನೆ ಅಂತೇಳಿ ಅರೆ ಗಿರ್ಜಂದು ಅಕ್ಕ ಏನು ಅಂತ ಮೊದಲು ಕೇಳ್ಕಳಿ ಆಮೇಲೆ ನಿಂದುಗೆ ಮಾತಾಡಿ ಅರೆ ಲೇಟ್ಗೆ ಆಗ್ತದೆ ಹೋಗ್ಬೇಕು ನಮ್ದುಗೆ ಬಿಸಿಗೆ ಎತ್ತದು ಟೈಮ್ಗೆ ಆಯ್ತು ಯೋಚನೆ ಅಲ್ಲ ಎಚ್ಚರಿಕೆ ಅಂದಿದ್ದು ಯೋಚನೆ ನಂಗೆ ಕೇಳೈತಿ ಮುದುಕಿಗೆ ಯಾಕೆ ಸುಮ್ಮನೆ ಮಾತಾಡೋದತ್ತಾಗ ಎದಕ್ಕೆ ಕರ್ದಿ ಹೇಳು ಕೆರಿಯಾಕಲ್ಲ ನಾ ಕೆರಿಯಾಕ ಕರಿತೀನಿ ಯಾಕೆ ನನ್ನ ಕೈ ಇಲ್ಲ ಅನ್ ಕೆರ್ಕೊಳಕ ಅವ್ವಾ ಯವ್ವ ನಾ ತಲೆ ಮ್ಯಾಗ ಒಂದು ಕಲ್ಲಿಗಿಲ್ಲ ತಗೊಂಡು ಎತ್ತು ಹೋಗದ್ ಬಿಡಿ ಇಲ್ಲೇ ಎತ್ತಾಗ ಇಲ್ಲೇ ಸತ್ತರ ಹೋಗನ್ ಕೆಳಗೆ ಬಿದ್ದತ್ತಾಗ ಸರಿನಾ ಏನು ಇಳ್ಕಲ್ಲಿ ಹೊಂಟಿಯಾ ಸಿರಿ ತರಕ ವಾ ಬಾರಿ ದೊಡ್ಡ ಮನುಷ್ಯ ಆಗಿಬಿಟ್ಟು ಬಿಡು ಇಳ್ಕಲ್ಲಿಗೆ ಸೀರೆ ಎದಕ್ಕೆ ದೀಪಾವಳಿಗೆನ ಏನು ಮನಮಿಗೆ ಎದಕ್ಕೆ ಎದ್ರ ಸಂಬಂಧ ಹೊಂಟಿರಿ ಎಲ್ಲ ಒಂದು 4 ನಿಮಿಷ ಅಂತಾವ್ ಹೇಳ್ಬೇಕು ಬೇಡ ಬೇಕಂದ್ರೆ ಯಾಕೊಂದು ಹೇಳ್ತಿದ್ಲು ತರಕ್ ಬರ್ತಿತ್ತು ನೀವು ಅಲ್ಲ ಇಂಥವೇನಾರ ಇದ್ರೆ ಹೇಳಕೋಬೇಡ್ರಿ ನೀವು ಹೋಗಿ ತಂದ್ಬಿಡ್ರಿ ಬೇರೆ ಏನಾರ ಕೆಲಸ ಇದ್ರೆ ಶಾಂತಕ್ಕ ಒಟ್ಟು ರವಾ ಕೊಡು ಬ್ಯಾಳಿ ಕೊಡು ಶೇಂಗಾ ಕೊಡು ಅಂತೇಳಿ ಓಡಿ ಬರ್ತಿ ಹಡಿಬಿಟ್ಟಿ ಅಯ್ಯೋ ದೇವ್ರೆ ನಾ ಮಾತಾಡಲ್ಲ ಒಂದು ಅಕ್ಷರ ಮಾತಾಡಿದ್ರೆ ನಿನ್ನ ಕಾಲನ್ ಚಪ್ಪಲ್ ತಗೊಂಡಿಗ ಹೊಡೆದ್ಬಿಡು ನಾನು ಏನು ಕರೆದಿದ್ದು ಏನವ ಕೆರಿಯಾಕಲ್ನ ಕರೆದಿದ್ದಿಲ್ಲ ಅದು ಕರೆದಿದ್ದು ಯಾಕ ತಲೆ ಭಾಳ ಕೆರ್ಸಾಕತ್ತೈತ್ಲೆ 2 ದಿನ ಆತು ಮಾರಿ ಮಣ್ಣಾಗಡೋಗ್ಲಿ ಏನು ಏನಿಗೇನಾಗ್ಯಾವ ಏನವ ತಲೆ ಆಗತ್ತಾಗ ಕುಚ್ 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 ಅಂತ ಕಡೀತ ಒಂದೈತಿ ತಲೆ ಕೌಚದ್ ಬಿಟ್ಟತ್ ನಮ್ದು ಅಂತರತ್ತಾಗ ಸಾಕಾಗೈತವ ಇವ ತಲೆ ಕೆರ್ದು ಈ ಬಳ್ಳೆಲ್ಲ ನೋವು ಬಂದ್ಬಿಟ್ಟಾವ ನೋಡಿ ತಲೆ ಕೆರ್ದತ್ತಾಗ ಅದಕ್ಕೆ ನಾ ಕೆರಿಬೇಕು ಕುತ್ಕೊಂಡು ನಿನ್ ತಲೆನ ನಿನ್ ಬಳ್ಳ ನೋವು ಬಂದಾವಂತೇಳಿ ಬೆಳಗ್ಗೆನೂ ಕೆರಿತೈತಿ ಸಂಜಿಗೂ ಕೆರಿತೈತಿ ಕೆರೆಯಾಕೇನು ಹೊತ್ತು ಗೊತ್ತನ್ಲೆ ತಲಿ ಏನು ಯಾವಾಗ ಬೇಕು ಅವಾಗ ಕೆರೆಯಾಕ ನಿಂದಿರ್ತಾವತ್ತಾಗ ಬೆಳಗ್ಗೆ ಕಡಿತೈತಿ ಅಂದ್ರೆ ಬೆಳಗ್ಗಿನೂ ಕಡಿತೈತಿ ಸಂಜಿಗೂ ಕಡಿತೈತಿ ರಾತ್ರಿನೂ ಕಡಿತೈತಿ ಉಣ್ಣು ಹೊತ್ನ್ಯಾಗೂ ಕಡಿತೈತಿ ಮಕ್ಕಳು ಹೊತ್ನ್ಯಾಗೂ ಕಡಿತೈತಿ ಮಕ್ಕಳ ಮ್ಯಾಗೂ ಕಡಿತಿರ್ತೈತಿ ಅದಕ್ಕೆ ತಲೆಯಾಗ ವಿಪರೀತ ಏನಾಗ್ಬಿಟ್ಟಾವು ಅದಕ್ಕೆ ಒಂದು ಈಟು ತಲೆ ನೋಡ್ಬಾರ್ಲೆ ತಲೆ ಜಗ್ಗ ಏನಾಗ್ಯಾವು ಒಂದಿಷ್ಟು ಏನಾರ ಸಿಗ್ತಾವನ ಯವ್ವ ಈ ಮುದುಕಿ ತಲಿಯ ಒಲೇವ ನಾ ನೋಡಾಕ ಅಲ್ಲ ಏನ್ ನೋಡಿಸ್ಕೊಳಕ್ ಕುಂತ್ಲಂದ್ರೆ ಸಾಕು ಅನ್ನಂಗೇ ಇಲ್ಲ ಅದ್ರಾಗ ಮಾರಿ ಮಣ್ಣ ಗಡಗ್ಲಿ ಇದ್ರ ತಲೆ ಎದಕ್ ಕಡಿತೈತಿ ಏನಂತ ಹುಡುಕಿದ್ರೆ ಒಂದು ಸಿಗುದಿಲ್ಲ ತಲೆಯಾಗ ಬರೀ ಹೊಲಸ ಇರ್ತೈತಿ ಆ ಹೊಲಸಿಯೇ ಈ ತಲೆ ಕಡಿತಿರ್ತೈತಿ ಆಮೇಲೆ ಬಿಳೆ ಕೂದ್ಲ ತಲೆ ಕಡಿತೈತಿ ಅಂತಾರಪ್ಪ ಒಟ್ಟ ಅದಕ್ಕೆ ಏನಾರ ಕಡಿತಿರ್ತೈತಿ ಏನ್ ಸಿಕ್ತಾ ಅದ್ ಹೆಂಗ ಏನ್ ನೋಡ್ತಿ ಆಡಿಬಿಟ್ಟು ಚಂದಾಗಿ ನೋಡು ಹಂಗ ಹಿಂಗ ಅಂತ ತಲೆ ಹಿಡಿಸಿ ಕೈ ಬಿಡ್ತತ್ತಾಗ ಯವ್ವ ಇದ್ರ ಕುಟ್ಟಿ ಅವ್ನು ಗುದ್ದಾಡ್ಯಾನು ಒಲ್ಲೆ ನಾ ತಲೆ ನೋಡಕ್ ಒಲ್ಲೆ ನಂದು ಅರ್ಜೆಂಟ್ ಕೆಲಸ ಐತಿ ಇವತ್ತು ಬಿಸಿ ಹಬ್ಸ್ತಾರ ಇವತ್ತು ತಲೆ ಕೆರೆದ್ ಬಿಸಿ ಆಗಿ ಹೋಗತಿ ಪಾರ್ಲೆ ಒಟ್ಟು ನೋಡ್ಬಾ ಏನ್ ಪಡಾಳೆ ಆರಿಸ್ಕೊಂತ ಅಡ್ಯಾಡ್ತಿ पाती ನೀನಾರ ನೋಡ್ಬಲೆ या अल्लाह इसके माँ की बुड्ढी इसको उठा ले ಅರೆ ಇದ್ರದ್ದು ಕಾಟದು ತಡ್ಕೊಳಕ್ಕೆ ಆಗೋದಿಲ್ಲಪ್ಪ ನಮ್ದುಗೆ ಅರೆ ಬುಡ್ಡಿ ನಮ್ದು ಕಣ್ಣಿಗೆ ಕಾಣೋದಿಲ್ಲ ಅರೆ ಸಂಜೆಗೆ ಆಯ್ತು ಅಲ್ಲ ಅರೆ ಸಾಯಂಕಾಲ ಅದು ಆಯ್ತು ಅಂದ್ರೆ ನಮ್ದು 2 ಕಣ್ಣಿಗೆ ಕಾಣೋದಿಲ್ಲ ನಮ್ದು ಹೇನ್ಗೆ ನೋಡಕ್ಕೆ ಆಗೋದಿಲ್ಲ ಅರೆ ನಮ್ದು ಕೈ ಕಾಲಿಗೆ ಶಟ್ಕೊಂಡು ಬಿಡ್ತದೆ ಹಂಗ್ಯಾಕೆ ಬಾಯ್ ತೆಗದಿ ಇವನ ಒಲ್ಲೆ ಇವತ್ತಗ ಬರ್ರಿ ತೆಲ್ ನೋಡ್ಬರ್ರಿ ಬರ್ರಿ ನೀವು ಒಟ್ಟು ತೀಕಿ ಒಟ್ಟು ನೋಡ್ಬರ್ರಿ ಜಗಳ ಮಾಡ್ಬೇಡ್ರಿ ಶಾಂತಕನಿ ಮತ್ತೆ ಕೇಳಿದೆ ಜಗಳ ಮಾಡ್ಬೇಡ್ರಿ ನೀವಟ್ ನೋಡಬಾ ಅಂತ ಅಲ್ಲ ನಾವ್ ಎಲ್ಲಿ ಹೊಡೆದಾಡಕತ್ತಿದ್ದೇವೆ ನೋಡ್ ಪಾಳೆ ಕಚ್ಚಿ ಅಲ್ಲ ನಿಮ್ಮ ಮತ್ತೆ ಕೇಳಿದ್ರೆ ಎತ್ತಿ ಜ್ವರ ಬರ್ತಾವ ಇವನವಲ್ಲಿ ಹೋಯ್ತಾಗ ಸುಮ್ಮನೆ ಇಲ್ಲ ಪಾಪ ಅದಕ್ಕೆ ನೋಡ್ರಲ್ಲ ತಲೆ ಕಡಿತಿತ್ತಂತ ಲೇ ಗಿರ್ಜಿ ನಮ್ಮ ಅತ್ತಿ ತಲೆ ನೋಡಿದೆ ಅಂದ್ರ ನಮ್ಮ ಅತ್ತಿ ಪಿದಾ ಕಾಳಿನ ಪಿದಾ ಗೊತ್ತನ ನಮ್ಮ ಅತ್ತಿ ತಲೆ ನೋಡಿ ಬುಟ್ಟಿಗೆ ಹಾಕೋ ಹೌದು 8 ಕೂರಿಗೆ ಅಸ್ತಿ ಬರ್ದು ಕೊಡ್ತಾಳ ಪಾಪ ನಿಮ್ಮ ಅತ್ತಿ ಸುಮ್ ಕುಂದ್ರು ತಲೆ ನೋಡ್ಯಾರ ಏನು ಉಪಯೋಗ ನೋಡ್ಲಿಕ್ಕಂದ್ರ ಏನು ಉಪಯೋಗ ಹೋಗತ್ತ ಕಣ್ಣಿಂಗ್ ಹೋಗವ ನಮ್ಮ ಅತ್ತಾಗ ತಲೆ ಏನ್ ಹೇರ್ಬೇಕಂತ ಎಲ್ಲಿಂದ ಹುಡ್ಕಕ್ ಹೋಲತ್ತಾಗ ಏನ ಕೂರಿಗೆವ ಯಾರಂದ್ರೆ ಅಬ್ಡಾಡಿ ನನ್ನ ತಲೆ ಕೂರಿಗೆವ ಅಂತೇಳಿ ಹಡಿಬಿಟ್ಟಿ ಇಂಥವ ಹೇಳಿ ಬರೇ ಏನೋ ತಲೆ ಕಡಿತಿತ್ತು ನೋಡಂದ್ರೆ ಕೂರಿಗೆವಂತ ಕೂರೆಲ್ಲ ಯವ್ವ 8 ಕೂರಿಗೆ ಇಲ್ಲಿ ಕುಟ್ಟೊಳೆ ಮಾತಾಡ್ತೇನೆ ಅಯ್ಯೋ ಶಾಂತಕ ಯಾವ್ದ ಕಾರ್ ಬಂದಂಗಾತ್ ನೋಡು ಹೌದು ನಾನ ಕರೆದು ಬೈತಿ ಅಂದ್ರೆ ಮತ್ತೆ ನೀ ಹಂಗಂತಾರನ ಅಲ್ಲಿಂದ ಪಾರ್ವತಿ ಏನಾಯ್ತು ಹೇಳಿಲ್ಲ ಕೇಳಿಲ್ಲ ಒಮ್ಮೆ ಬಂದ್ರಿ ಬರ್ರಿ ಆರಾಮದಿರಲ್ಲ ಆರಾಮದೇನೇವ ನನಗೆ ಏನಾಗೈತಿ ಆರಾಮದಿಲ್ಲ ಅಂತ ಕೇಳಿದ್ರೆ ಏನದು ಏನಾದ್ಬಿಟ್ಲೆ ಏನಾರು ಆರಾಮಿಲ್ದಂಗ ಆಕತ್ತೇನು ಅಯ್ಯೋ ಅತ್ತೇರ ನೀವಲ್ಲ ಅಲ್ಲಿ ಹಿಂದ್ ನೋಡ್ರಿಲೆ ಅರವಿಂದ ಪಾರ್ವತಿ ಬಂದಾರ ಪಾರ್ವತಿ ಅರವಿಂದ ಆರಾಮದಿರಲ್ಪ ಓ ನನ್ನ ಮೊಮ್ಮಗಳು ಬಂದ್ಲನ ಆರಾಮದೇನ್ರಿ ಗಿರ್ಜಕ್ಕರ ನೀವ್ ಆರಾಮದಿರ್ರಿ ಆರಾಮದೇ ನೋಡ್ರಿ ನೀವ್ ಆರಾಮದಿರಲ್ರಿ ಆರಾಮದೇನಪ್ಪ ಅರವಿಂದ ಪಾರ್ವತಿ ಬೇಸಿದಿರಲ್ಲ ಏನಾರ ಸಿಹಿ ಸುದ್ದಿನ ಇದ್ಕಿದ್ದಂಗ ಬಂದಿರಿ ಸಿಹಿ ಸುದ್ದಿನ ಹಂಗೇನ್ರಿ ಇದ್ರ ಫಸ್ಟ್ ನಿಂಗೆ ಹೇಳ್ತೇನೆ ತಗೋ ಅರವಿಂದ ಪಾರ್ವತಿ ಬರ್ರಿ ಒಳಗ್ ಬರ್ರಿ ಇಲ್ಲೇ ಬಾಗಲಾಗ ಎಷ್ಟೊತ್ತು ನಿಂತು ಮಾತಾಡ್ತೀರಿ ಬರ್ರಿ ಒಳಗ್ ಬರ್ರಿ ಅವ್ವ ಲಕ್ಷ್ಮಿ ಎಲ್ಲದಾಳ ಲಕ್ಷ್ಮಿಯ ಕೊನೆಗದಾಳ ಯಾಕೆ ಬೇಜಾರು ಮಾಡ್ಕೊಂಡ ನೋಡು ನೀ ಬಂದಿದ್ದು ಚಲೋನ ಆತ ಕೇಳತ್ತೀನಿ ಯಾಕೆ ಬ್ಯಾಸ ಮಾಡ್ಕೊಂಡ ಅಂತೇಳಿ
ಆರಾಮದಿರಲ್ಲಪ್ಪ ಎಲ್ಲಾರು ಮನ್ಯಾಗ ಎಲ್ಲಾರು ಆರಾಮದಾರನ ಪಾಟೀಲ್ ಅಣ್ಣಾರು ಪಾರ್ವತಕ್ಕ ಅತ್ತಿಗೆಮ್ಮ ಅಷ್ಟು ಆರಾಮದಾರಲ್ಲ ಎಲ್ಲರೂ ಆರಾಮದಾರ, ನೀವೇನು ಗಾಬರಿ ಆಗ್ಬೇಡ್ರಿ. ಹಂಗೆ ಲಕ್ಷ್ಮಿ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ. ಇತ್ತಾಗ ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತ, ಮುಗಿಸ್ಕೊಂಡು ಇಲ್ಲೇ ಬಂದ್ವಿ. ಒಂದು ತಾಸು 2 ತಾಸು ಕುಂತು ಎದ್ದೋಗೋಣ ಅಂತೇಳಿ ಅಷ್ಟೇ. ಹೌದಾ? ಒಮ್ಮಿಂದ ಅಮ್ಮಕ್ಕ ಬಂದಿದ್ ನೋಡಿ ಏನ ಅನಿಸ್ತಪ್ಪ. ಏನು ಅನ್ಕೊಳಕೋಬೇಡ್ರಿ, ಬರ್ರಿ ಒಳಗೆ ಬರ್ರಿ. ಅವ ಅಪ್ಪ ಅಪ್ಪ ಅದ ಇವ ಅಮಾಸಿ ಪಾಪ ಅದ್ರದೊಂದು ಬಾಳೆ ಬೆಂಗಡಿ ಗೆದ್ದತ್ತಲ್ಲ ಇವ ಪಾಪ. ಅದೇನೋ ಬಸ್ ಸ್ಟ್ಯಾಂಡ್ನಾಗ ಒಂದು ಅಂಗಡಿ ಹಾಕ್ಬೇಕನ್ನಕತ್ತಾನಂತ ನೋಡ್ಕೊಂಬರಕ್ ಹೋಗ್ಯಾರ. ಬರ್ತಾರ ಈಗ. ಬಾ ಕುಂದ್ರ ಬನ್ನಿ ಒಳಗೆ ಬರ್ರಿ, ನೀವು ಇಬ್ರು ಬರ್ರಿ. ಹಂಗಾರೆ ನೀವು ಹೋರಿ ಒಳಗೆ. ನಮ್ದು ದೊಡ್ಡ ಬಿಸಿ ಐತೆಪ್ಪ ಇವತ್ತು, ಕೆಲಸ ಅದಾವು. ನಾವು ಆಮೇಲೆ ಸಂಜೆಗೆ ಬರ್ತೇವೆ. ಆತ್ರಿ ಅಕ್ಕಾರ, ಹೋಗ್ರಿ. ಇದು ಅರವಿಂದ ಹೇಳಪ್ಪ, ನಿಮ್ಮ ಅವ್ರಿಗೆ ನಿಮ್ಮ ಅಪ್ಪರಿಗೆ ಎಲ್ಲರಿಗೂ ಮನ್ಯಾಗ ಹೇಳ ಕೇಳಿದ್ವಿ ಅಂತ ಹೇಳ. ಎಲ್ಲರೂ ಆರಾಮದಾರಲ್ಲ? ಹೇಳ್ತೀನಿ ತೋರಿ. ಪಾರ್ವತಿ, ನನ್ಗೇನು ತಂದಿಯ ತಿನ್ನಾಕ? ಅಯ್ಯಯ್ಯ ಅತ್ತಿಯರ ಸಣ್ಣ ಹುಡುಗರ ಗತೆ ಮಾಡ್ತೀರಪ್ಪ ನೀವಂತರೂ ಹೊತ್ತಾಗ. ನನಗೇನು ತಂದಿ ನಿನಗೇನು ತಂದಿ ಅಂತೇಳಿ ಸುಮ್ಮನಿರಿ ಅತ್ತಿಯರ. ಇಲ್ಲಿಂದ ಇಲ್ಲೇ ಬಂದಾನೆ ಅಂತ ಹೇಳಕತ್ತಾರ. ಏನು ತರ್ಬೇಕು ನಿಮಗೆ ತಿನ್ನಕವ್ರೆ? ಅಯ್ಯೋ ದೇವ್ರೆ, ಕೇಳು ಮಾತಂದ್ರೆ ನಿಮ್ದಿದೆ. ಹೋಲ್ ಬಿಡವಾ, ತಿಳಿಯಂಗಿಲ್ಲ ಪಾಪ. ಆಮೇಲೆ ವಯಸ್ಸಾದಂಗ ಬರ್ಬರ್ತ ಸಣ್ಣ ಮಕ್ಕಳು ಮನಸ್ಸಾಕತ್ತಂತ. ಬಿಡವಾ ನೀ ಹಂಗನ್ ಬೇಡ. ನಿಮ್ಮ ಅವ್ಗಷ್ಟ ತಂದಿ ಏನು ತಿನ್ನಾಕ? ನಂಗೆ ತಂದಿಲ್ಲನು? ಅಯ್ಯೋ ದೇವ್ರೆ, ಒಳಗ್ ಬಾ ಒಳಗ. ನಿನ್ನೆ ಓದ್ಬೇಕಂದ್ರೆ ಆಗಲಿಲ್ಲ. ಇವತ್ತು ನಾನು ಎಷ್ಟೊತ್ತಿದ್ರೆ ಈ ಚಾಪ್ಟರ್ ಕ್ಲೋಸ್ ಮಾಡಾಕಬೇಕು. ಒಳಗದಾಳೆ ನೋಡ. ಹೋರಿ ಬಂದೆ. ಯಾರು ಬಂದ್ರೆ? ಯಾರಾಗಲಿ ಬಿಡು ಹೋಲಿ. ಹಿಂಗೆ ನೋಡಿ ನಾನು ಓದ್ಕೋಬೇಕು ಫಸ್ಟ್. ಅಯ್ಯೋ ಯಾಕೋ ಓದಾಕ ಮನಸ್ಸೇ ಬರ್ತಿಲ್ಲ, ಗಮನನೂ ಹೋಗೋಲ್ತು. ಓದ್ಬೇಕಪ್ಪ, ಓದಬೇಕು. ಓದಲಿಲ್ಲ ಅಂದ್ರೆ ಆಗಲ್ಲ. 108 ಅದನ್ನ ಇದನ್ನು ಯೋಚನೆ ಮಾಡೋದು ಬಿಟ್ಟು ಮೊದಲು ಓದ್ಬೇಕು. ಯಾರು ಫೋನ್ ಬಂದರೂ ರಿಸೀವ್ ಮಾಡಲ್ಲ ನಾನಂತರೂ. ಯಾಕೆ ಬೇಕು ಸುಮ್ಮನೆ. 1 + 2 ಇಯರ್ ಆ್ಯಂಡ್ ಲಕ್ಷ್ಮಿ ಅಕ್ಕ ಬಾರಕ್ಕ. ಏನು ಇದ್ಕಿದ್ದಂಗೆ ಬೆಳಗ್ಗೆ ಬಂದಿ? ಮುಂಜಾನೆ ನೀವು ಬೇಕೆ ಬಂದಿ? ಅಕ್ಕ ನೀವು ಬಂದಿದ್ದು ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನ? ಯಾಕೆ ಲಕ್ಷ್ಮಿ, ನಾ ಬಂದಿದ್ದು ನಿಂಗೆ ಖುಷಿ ಆಗ್ಲಿಲ್ಲನ? ಮಾವ ನೀವು ಬಂದ್ರಿ? ಬರ್ರಿ ಕುಂದ್ರ ಬರ್ರಿ ಈ ಕಡೆ. ಏನು ಇದ್ಕಿದ್ದಂಗೆ ಇವತ್ತು ನಮ್ಮನೆ ಕಡೆ ನಿಮ್ಮ ಪ್ರಯಾಣ? ಕರೆನ ಏನ ಬಿಡ ಹಂಗಾರೆ, ಇವತ್ತು ಸೂರ್ಯ ಕಡೆ ಹುಡ್ತಾನ. ಏನಾರ ಅವ್ವ ಬಾ ಅಂತ ಹೇಳಿ ಕಸಿದ್ಲಾ? ಏನಿಲ್ಲ, ನಿನ್ನ ನೋಡಿ ಮಾತಾಡ್ಸೋಣ ಅಂತ ಬಂದಿದ್ದು. ನನ್ಗೇನಾಗೈತಿ? ಓ ಅಕ್ಕ ನಿಮ್ಮ ಮುಂದೆ ಹೇಳಿಲ್ಲ, ತಪ್ಪಾತ್ ಮಾವ. ಇನ್ನೊಂದ್ಸಲ ಹೋಗಲ್ಲ. ಲಕ್ಷ್ಮಿ ಇಲ್ಲ, ನಿಂದೇನು ತಪ್ಪಾಗಿಲ್ಲ. ತಪ್ಪಾಗಿದ್ದು ನನ್ನಿಂದ. ನಾನು ತಪ್ಪಾತ್ವಾ. ನೀನು ಅಷ್ಟು ಜೋರಾಗಿ ನಾ ಹೊಡಿಬಾರ್ದಾಗಿತ್ತು. ಅದು ಅಶ್ವಿನಿ ಮುಂದೆ ಹೊಡೆದು ನಿಂಗೆ ಅವಮಾನ ಮಾಡಬಾರ್ದಾಗಿತ್ತು. ನಮ್ಮನೆಗೆ ಬಂದಿದ್ದೀನಿ ನೀನು. ಅದು ಯಾಕೆ ನನ್ನ ತಲೆಗೆ ಏನು ಮಂಕ ಕವ್ದಿತ್ತ ಏನೋ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಭಾಳ ದುರಹಂಕಾರದಿಂದ ನಡ್ಕೊಂಡ್ಬಿಟ್ಟೆ ನಿನ್ನ ಜೊತೆಗೆ. ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ. ಈ ನಿನ್ನ ಅಕ್ಕನ ಕ್ಷಮಿಸ್ತಿ? ನಿಜವಾಗ್ಲೂ ಹುಟ್ಟಿಷ್ಟು ದೊಡ್ಡ ಮಗಳಾದರೆ ಯಾವತ್ತೂ ನೀನು ಹೊಡೆದಿದ್ದಿಲ್ಲ. ನಾನು ಮೊನ್ನೆ ನೀನು ಹೊಡೆದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ, ತಪ್ಪಾತು. ನೀನು ಯಾವತ್ತೂ ನಿನ್ನ ಮೇಲೆ ಕೈ ಮಾಡೋದಿಲ್ಲ. ಅಯ್ಯ ಅಕ್ಕ ಇರಲಿ ಬಿಡು. ಮತ್ತು ಅಲ್ಲ ಅಕ್ಕ ಅಂದ್ರೆ ಅವು ಇದ್ದಂಗೆ ಏನಾದ್ ಬಿಡ. ಅವು ಹೊಡೆದ್ರೆ ನಾ ಸುಮ್ಮನೆ ಇರಂಗಿಲ್ಲನ, ಹಂಗೆ ಅಂದ್ಕೊಂಡೆ. ಸ್ವಲ್ಪ ಬೇಜಾರಾತು, ಅಕ್ಕ ಹಿಂಗೆ ಹೊಡೆದ್ಬಿಟ್ಲಲ್ಲ ಅದು ಅಲ್ಲಿ ಹೋದಾಗ ಅಂತೇಳಿ. ಸುಳ್ಳು ಹೇಳೋದೇನು, ನಿಜವಾಗ್ಲೂ ಬೇಜಾರಾತು, ಸಿಟ್ಟು ಬಂತು. ಆದರೆ ಆಮೇಲೆ ಯೋಚನೆ ಮಾಡಿದೆ, ಅಕ್ಕ ಮಾಡಿದ್ರೆ ತಪ್ಪೇನೈತಿ, ಹೋಗ್ಲಿ ಬಿಡು. ಈಗ ಅವುಗೆ ವಿಚಾರ ಗೊತ್ತಾಗಿದ್ರು ಅವನು ಹಿಂಗೆ ಮಾಡ್ತಿದ್ಲು. ಇರಲಿ ಬಿಡು, ಅವಾಗ ಗೊತ್ತಾದ್ರೂ ಹಂಗೆ ಮಾಡ್ತಿದ್ಲು. ನಂದೇ ತಪ್ಪು. ನಿಮ್ಮ ಮಾತು ಕೇಳಾರ್ದ ನಾನು ಅಲ್ಲಿ ಹೋಗ್ಬಾರ್ದಾಗಿತ್ತು. ಇಲ್ಲ ಲಕ್ಷ್ಮಿ, ನೀನು ಹೋಗಿದ್ದು ತಪ್ಪು ಇರ್ಬೋದು, ಆದ್ರೆ ನಾನು ನೀನು ಹೊಡೆದಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ನೀನು ಒಂದೇ ಒಂದು ಮಾತು ನಾನು ತಿರುಗಿ ಕೇಳಿದ್ದೆ ಅಂದ್ರೆ ನಾನು ಏನು ಉತ್ತರ ಕೊಡಬೇಕಿತ್ತು ಹೇಳು? ನನ್ನ ಮಕ್ಕಕ್ಕೆ ಮಂಗಳಾರತಿ ಮಾಡ್ದಂಗೆ ಆಕಿತ್ತು. ನೀನು ಲವ್ ಮಾಡಿ ಮದುವೆ ಮಾಡ್ಕೊಂಡಿ ಇಲ್ಲ, ನೀನೇನು ದೊಡ್ಡ ಸಾಚಾನ ಅಂತ ನಾನು ಕೇಳಿದ್ದೆ ಅಂದ್ರೆ ನನ್ನ ಚಪ್ಪಲಿ ತೊಗೊಂಡು ನಾನೇ ಹೊಡ್ಕೊಂಡಂಗೆ ಆಕಿತ್ತು. ಆದ್ರೆ ನಾನು ಆ ಮಾತು ಮಾತಾಡಲಿಲ್ಲ. ನೀನು ನನಗೆ ಆ ಮಾತು ಅನ್ನಲಿಲ್ಲ. ನಿಮ್ಮ ಮಾವ ತಿಳಿಸಿ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ನಾ ಮಾಡಿದ್ದು ತಪ್ಪಂತೇಳಿ. ಬೇಜಾರು ಮಾಡ್ಕೋಬೇಡ. ನನ್ನ ತಲೆಯಾಗಿರೋದಂದೆ. ನಾನಂತರೂ ಮದುವೆ ಮಾಡ್ಕೊಂಡು ಹೋದೆ. ನಿನ್ನ ಜೀವನದಾಗ ನೀನೇನೋ ಸಾಧಿಸ್ಬೇಕಂತದಿ, ಸಾಧಿಸು ಅಂತ ಅಷ್ಟೇ, ಮತ್ತೇನಿಲ್ಲವ. ಇರಲಿ ಬಿಡಕ್ಕ, ಏನಾಗಲ್ಲ. ಅದಕ್ಕೆ ನೀನು ಅಷ್ಟೇನು ಬೇಜಾರು ಮಾಡ್ಕೋಬೇಡ. ನೀನೇನು ನನ್ನ ಕೆಟ್ಟ ಉದ್ದೇಶ ಇಟ್ಕೊಂಡು ಹೊಡೆದಿಲ್ಲಲ್ಲ, ನಂದು ತಪ್ಪೇ ಐತಿ. ಹಂಗೆ ನಾನು ಇನ್ನೊಬ್ರ ಮನೆಗೆ ಹೋಗಬಾರ್ದಾಗಿತ್ತು. ಅನು ಅಕ್ಕ ನಿನ್ನ ಫ್ರೆಂಡ್ ಕರೆದಿದ್ಲು, ಹೋಗಿದ್ದಿ. ನನ್ನ ಫ್ರೆಂಡ್ ಯಾರದಾರ ಅಲ್ಲಿ, ನಾನು ಬರೀ ಅವರು ಕರೆದ್ರು ಅಂತ ಹೋಗ್ಬಿಟ್ಟೆ. ನೀ ಹೇಳೋದು ಒಂದು ರೀತಿ ಸರಿನೇ. ಇರಲಿ ಬಿಡು, ನನಗೇನು ಬೇಜಾರಿಲ್ಲ. ಈಗೇನು ನನ್ನ ಮಾತಾಡ್ಸಕ್ಕೆ ಇದಕ್ಕಂತೇಳಿ ಬಂದ್ರೇನಾ? ಅಯ್ಯೋ ಫೋನ್ ಹಚ್ಚಿದ್ರೆ ನಾನು ಮಾತಾಡ್ತಿದ್ನಲ್ಲ. ಆದರೂ ನೀವು ಬಂದಿದ್ದು ಖುಷಿ ಆಗ್ತವ. ಏನಪ್ಪ ಕರ ಮನೆಗೆ ಬಂದ್ರಲ್ಲ. ಅಲ್ಲ ಏನು ಹುಡುಗಿಯರು ನೀವು ಇಬ್ರು ಅಂತನ ಆತಾಗ? ಅಲ್ಲ ಹುಡುಗನ ನಿಂದಿರ್ಸ್ಕೊಂಡು ನೀವು ಕುಂತ ಮಾತಾಡಕತ್ತಿರಲ್ಲ ಅಕ್ಕ ತಂಗಿ. ಯಾರಿಂದ ಕುಂದ್ರಪ್ಪ ನೀನು? ಇರ್ಲಿ ಬಿಡ್ರಿ ಅತ್ತಿಯಾರ, ಏನಾತ ಅವ್ರಿಬ್ರು ಮಾತಾಡತ್ತಾರ, ನಾನು ನಿಂತಿದ್ದೆ ಹಂಗೆ. ನನಗೆ ನನ್ನ ಮನೆ ಇದು, ನನಗೆ ಕುಂದ್ರ ಅಂತ ಹೇಳ್ಬೇಕನ? ನಂಗೆ ಬೇಕಂದ್ರೆ ಹೋಗಿ ಕುಂದಿರ್ತೇನಪ್ಪ. ಇಲ್ಲೇ ನನ್ನ ಅದ್ನಿ ಬಾಜುಕ ಕುಂದಿರ್ತೇನೆ ತಡ್ರಿ. ಅತ್ತಿಯಾರ, ನಾನು ನಿಮ್ಗೆ ಒಂದು ಮಾತು ಹೇಳಲೆ. ಏನಪ್ಪ ಅದ? ಈಗ ಕೇಳಾಕತ್ತೀನಿ. ನಂದು ಲಕ್ಷ್ಮಿದು ಜೋಡಿ ಹೆಂಗೈತ್ರಿ ಅತ್ತಿಯಾರ? ಈಗ ಹೇಳವ. ಚಂದ ಐತ್ರಿ. ಯಾಕ್ರಿ?
ಚಂದ ಐತಿ. ಯಾಕಂದ್ರೆ ಅಕ್ಕ ತಂಗಿ ಒಬ್ರಿಗೊಬ್ರು ಬಹಳ ಪ್ರೀತಿ ಅದಾರ್ರಿ ಅತ್ತಿಯರ. ಒಬ್ರನ್ ಬಿಟ್ಟು ಒಬ್ರಿಗೆ ಇರಕ್ ಆಗ್ವಲ್ತ. ಅದಕ್ಕೆ ಈಕಿನ್ನೊಬ್ಬಕಿನ್ ಕೊಟ್ಟು ನನ್ಗ ಮದಿ ಮಾಡ್ಬಿಡ್ರಿ. ಆರಾಮ್ ಅಕ್ಕ ತಂಗಿ ಒಬ್ಬಿಗೆ ಅನ್ನ ಮಾಡಿದ್ರೆ ಸಾರು ಮಾಡ್ತಾಳ, ಒಬ್ಬಿಗೆ ರೊಟ್ಟಿ ಮಾಡಿದ್ರೆ ಒಬ್ಬಿಗೆ ಪಲ್ಯ ಮಾಡ್ತಾಳ. ಆರಾಮ್ ಹಾಲು ಜೇನ್ನಂಗೆ ಇರ್ತಾರ. ಮನಿ ಒಳಗೂ ಅಷ್ಟೇ, ಒಬ್ಬಿಗೆ ಕಸ ಹೊಡೆದ್ರೆ ಕಲ್ಲು ಒರೆಸ್ತಾಳ, ಒಬ್ಬಿಗೆ ಬಾಂಡೆ ತಿಕ್ಕಿದ್ರೆ ಅರ್ಬಿ ಹೋಗಿತಾಳ. ಮನಿ ಕೆಲಸನೂ ಮುಗಿತೈತಿ, ಎಲ್ಲ ಒಂದ್ರೊಳಗೂ ಸರಿಸಮನಾಗಿರ್ತಾರ. ಹೌದಿಲ್ರಿ? ಈಕಿಗೊಂದ್ ಹೆಣ್ಣು, ಆಕಿಗೊಂದ್ ಗಂಡು. ಮಾವ ನಾನ್ ರೆಡಿ. ನಿಮ್ಮಂತ ಹುಡುಗ ಸಿಗ್ತಾರ ಅಂದ್ರೆ ನಾನಂತ್ರ ಹೂನಪ್ಪ. ಅದು ಅಕ್ಕನ ಜೊತೆಗೆ ಇರ್ಬೋದು ಅಂದ್ರೆ ಅಯ್ಯೋ ಆಯ್ತು. ಇವತ್ತೇ ಮದಿ ಮಾಡ್ಕೊಳ್ಳೋಣ, ನಾಳೆ ಮಾಡ್ಕೊಳ್ಳೋಣ ಮಾಮ. ಆಯ್ತಪ್ಪ, ಅದಕ್ಕೇನಂತ ಬಿಡು. ಇಬ್ರು ನೀನೇ ಮಾಡ್ಕೊರಿ. ಒಬ್ಬಕಿನ ಹತ್ರ ಕೊಟ್ಟೇವಿ, ಇನ್ನೊಬ್ಬಕಿನ ಹುಡುಕ ಚಿಂತೆ ತಪ್ಪೆ, ಆಕಿನ ನೀವ ಮಾಡ್ಕೊರಿ ಮದ್ವಿ. ಏನ ನಿಮಗ ನನ್ನ ತಂಗಿ ಬೇಕನ? ನನ್ನ ತಂಗಿನ ರಾಜ್ಕುಮಾರ ಮದಿ ಮಾಡ್ಕೊತಾನ. ರಾಜ್ಕುಮಾರ್ ಬರ್ತಾನ ಗೊತ್ತ ನನ್ನ ತಂಗಿ ಮದಿ ಮಾಡ್ಕೊಳಕ. ನನ್ನಷ್ಟು ಸುಲಭವಾಗಿ ನಮ್ಮ ತಂಗಿ ಸಿಗಂಗಿಲ್ಲ ನಿಮ್ಗ. ನೀ ಸುಲಭವಾಗಿ ಸಿಕ್ಕ. ಅಯ್ಯೋ ದೇವ್ರಿ, ನಿನ್ನ ಲವ್ ಮಾಡಾಕ, ನಿನ್ನ ಮದಿ ಮಾಡ್ಕೊಳಕ ನಾನು ಎಷ್ಟು ಹರಸಾಹಸ ಪಟ್ಟಿದ್ದು ನನಗೆ ಗೊತ್ತದ. ಹೋಗ್ಲಿ ಬಿಡು, ನಿನ್ನೊಬ್ಬಕಿನ್ ಕಟ್ಕೊಂಡೇ ನನಗೆ ಸಾಕಾಗೈತಿ. ಇನ್ನಿಕಿನ್ ಮಾಡ್ಕೊಂಡು ಏನ್ ಮಾಡ್ಲಿ? ಒಳ್ಳೆ ಹುಡುಗನ ಹುಡುಕ್ ಮದುವೆ ಮಾಡೋಣಂತ. ಮಾವ ಅಕ್ಕಗ ಲೈಟಾಗಿ ಹೊಟ್ಟೆ ಉರಿತೈತಿ. ನನ್ಗೆ ಯಾಕೆ ಹೊಟ್ಟೆ ಉರಿಬೇಕು? ಮಾಡ್ಕೊ ಮಾಡ್ಕೊ, ನಿಮ್ಮ ಮಾವನ ಕಾಟಕ್ಕೆ ನೀನೇ ಓಡಿ ಬರ್ತೀಯ 2 ದಿನಕ್ಕೆ. ಏನಿಲ್ಲ, ನೀನೇ ನನಗಿಂತ ಸಾಫ್ಟ್ ಆಗಿದ್ದ, ಇಷ್ಟು ದಿನ ಮಾಮನ ಜೊತೆಗಿದ್ದ. ಇನ್ನು ನಾನು ನಿನ್ಗಿಂತ ಜೋರ್ ಅದೇನಿ. ನಾನು ಯಾಕೆ ಹೆದರ್ತೀನಿ? ನಾನು ಯಾಕೆ ಓಡಿ ಬರ್ತೀನಿ? ಮಾಮ ನನ್ನ ಮೇಲೆ ನಿನ್ಗಿಂತ ಚೆನ್ನಾಗಿ ನೋಡ್ಕೊತಾನ, ಅದಿಲ್ಲ ಮಾಮ? ಆಗ್ಲಿ. ಹೇಳ್ರಿ, ನಾಷ್ಟ ಮಾಡೇನಿ, ಚಾ ಕುಡ್ದ ಅವಲಕ್ತೀನಿ ಹೇಳ್ರಿ. ಅಲ್ಲ ಅಲ್ಲ ಅಲ್ಲ, ಏನಿದೆ? ನಮ್ಮ ಲಕ್ಷ್ಮವನ್ ಮಕ್ಕ ಹಳ್ಳಿ ಬಿಟ್ಟತ್ತಲ್ಲ ಕಮಲಾ ಹೂನಿಂಗ. ನಿನ್ನೆ ಬೆಳಗ್ಗೆ ಬೆಳಗ್ಗೆ ಅಷ್ಟು ಕೇಳಿದೆ, ಉಳ್ಳಾಳೆವ ಬಂಗಾರ ಏನಾತವ ನಿನಗ ಅಂತೇಳಿ ಒಟ್ಟ ಬಾಯ್ ಬಿಡ್ಲಿಲ್ಲ. ಈಗ ನೋಡು ಕಮಲಾ ಹೂನಿಂಗ ಹಳ್ಳೈತಿ ಅಕ್ಕ ಬಾವನ್ ನೋಡತ್ಲೆ. ಅಲ್ಲ 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 ಅರವಿಂದ, ನೀ ಏನು ನಮ್ನಿ ಅಂಟ್ಕೊಂಡ್ ಕುಂತೀಕಿಗೆ? ಏನು ಅಕ್ಕಿನೊಬ್ಬಕಿನ ಮದಿ ಮಾಡ್ಕೋಬೇಕಂತದಿಯಾ ಹೆಂಗ? ಯಾಕೆ ಬೇಮ್ಮ, ನಾ ಮಾಡ್ಕೋಬಾರ್ದನ ಅಕ್ಕಿನ? ನಾನ ಮಾಡ್ಕೋತೇಂತೋ ಈಕಿನ್ನು. ಏನ ನೀನೇ ಮಾಡ್ಕೋತೀಯ? ಮಾಡ್ಕೊ ಮಾಡ್ಕೊ. ನಮ್ಮೂರಾಗೊಮ್ಮೆ ನಾನು ಲಗ್ನ ಈಗ ಬಂದಾಗ ಹೊಸ್ದಾಗ ಹಿಂಗಾಗಿತ್ತು. ಅಕ್ಕ ತಂಗಿ ಇಬ್ರು ಮಾಡ್ಕೊಂಡಿದ್ನವ ಗೌಡ, ಊರಾನ್ ಗೌಡ. ಅಕ್ಕ ತಂಗಿ ಇಬ್ರು ಕೊಡು ಕಾಟಕ್ಕೆ ಅವ್ ಗೌಡ ಸತ್ತ ಹೋನು ಒಂದು 5 ವರ್ಷಕ್ಕೆ. ಆಮೇಲೆ ಅಕ್ಕ ತಂಗಿ ಹೊಂದಾಣಿಕೆಯಿಂದನ ಅದಾರ ಈಗೂ, ಗೊತ್ತನು? ಮಾಡ್ಕೊ ಮಾಡ್ಕೊ, ನೀನು ಅಕ್ಕ ತಂಗಿನ ಮಾಡ್ಕೊ. ಇದೇನಿದು? ಅಮ್ಮ ಇಂಥ ಬಾಂಬ್ ಹಾಕಕತ್ತಾಳಲ್ಲ.